ಚನ್ನಪಟ್ಟಣ ಬೈ ಎಲೆಕ್ಷನ್ ದಳಪತಿಗೆ ಮತ್ತೊಂದು ಟೆನ್ಷನ್. ಚನ್ನಪಟ್ಟಣ ಅಧಿಪತ್ಯಕ್ಕೆ ಶುರುವಾಗುತ್ತಾ ತ್ರಿಕೋನ ಯುದ್ಧ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ದಳಪತಿಗಳಿಗೆ ಮತ್ತೊಂದು ಟೆನ್ಷನ್ ತಂದಿಡ್ತಾ ಇದೆ. ಚನ್ನಪಟ್ಟಣ ಅಧಿಪತ್ಯಕ್ಕೆ ಶುರುವಾಗುತ್ತಾ ತ್ರಿಕೋನ ಯುದ್ಧ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಚನ್ನಪಟ್ಟಣ ಕ್ಷೇತ್ರ ತಮ್ಮದೇ ಎಂಬ ಲೆಕ್ಕಾಚಾರದಲ್ಲಿ ಇದೆ ಜೆಡಿಎಸ್. ಎಚ್.ಡಿ. ಕುಮಾರಸ್ವಾಮಿ ಅವರ ಶಾಸಕ ಸ್ಥಾನದಿಂದ ರಾಜೀನಾಮೆಯಿಂದ ತೆರವಾಗಿರುವಂಥ ಕ್ಷೇತ್ರಕ್ಕೆ ಉಪಚುನಾವಣೆ. ಶೀಘ್ರದಲ್ಲೇ ಉಪಚುನಾವಣೆ ಡೇಟ್ ಕೂಡ ಘೋಷಣೆ ಆಗುವ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ದಳಪತಿಗಳಿಗೆ ಹೊಸ ಟೆನ್ಷನ್ ಶುರು ಮಾಡುತ್ತಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿರೋದು. ಈಗಷ್ಟೇ ಪಾದಯಾತ್ರೆ ಮುಗಿದಿದೆ. ಕುಮಾರಸ್ವಾಮಿ ಅವರ ರಾಜೀನಾಮೆಯಿಂದ ತೆರವಾಗಿರುವಂತಹ ಕ್ಷೇತ್ರ ಇದು. ಮಂಜುನಾಥ್, ಖಂಡಿತವಾಗಿ ಮಧುಸೂದನ್, ಏನು ಚನ್ನಪಟ್ಟಣ ಉಪಚುನಾವಣೆ ಏನಿದೆ ಇದು ಮೂರು ಪಕ್ಷಗಳು ಕೂಡ ಅಂದರೆ JDS, BJP ಜೊತೆಗೆ ಕಾಂಗ್ರೆಸ್ಗೆ ಸಾಕಷ್ಟು ಪ್ರತಿಷ್ಠೆ ಆಗಿರುವಂಥದ್ದು. ಇಲ್ಲಿ ಈಗಾಗಲೇ ಹಾಲಿ ಸಂಸದರಾಗಿರುವಂಥ ಜೊತೆಗೆ ಕೇಂದ್ರ ಸಚಿವರಾಗಿರುವಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈ ಒಂದು ಕ್ಷೇತ್ರಕ್ಕೆ ಉಪಚುನಾವಣೆ ಬರ್ತಾ ಇದೆ. ಆದರೆ ಈ ಒಂದು ಕ್ಷೇತ್ರದ ಟಿಕೆಟ್ಗಾಗಿ ಸಾಕಷ್ಟು ಒಂದು ಫೈಟ್ ನಡೀತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ BJPಯ MLC ಆಗಿರುವಂಥ CP ಯೋಗೇಶ್ವರ್ ಅವರು ಈ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು, ಈ ಕ್ಷೇತ್ರದಲ್ಲಿ ತಮ್ಮದೇ ಒಂದು ಹಿಡಿತಾ ಇದೆ, ಹಾಗಾಗಿ ತಮಗೆ ಟಿಕೆಟ್ ಬೇಕು, ತಾನು NDA ಅಭ್ಯರ್ಥಿ ಆಗಲಿಕ್ಕೆ ಇಚ್ಛೆಯನ್ನು ಹೊಂದಿದ್ದೇನೆ ಅನ್ನೋ ಮಾತನ್ನು ಹೇಳುವ ಮುಖಾಂತರ ದಳಪತಿಗಳಿಗೆ ಒಂದಷ್ಟು ಟೆನ್ಷನ್ ತಂದಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ DK ಶಿವಕುಮಾರ್ ಅವರು ಈ ಕ್ಷೇತ್ರದಲ್ಲಿ ಕಣ್ಣಿಟ್ಟಿರುವಂಥದ್ದು. ಈ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ಗಳನ್ನು ಏನು DK ಶಿವಕುಮಾರ್ ಮತ್ತು DK ಬ್ರದರ್ಸ್ ಕೂಡ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಈ ಕ್ಷೇತ್ರ JDSನ ಒಂದು ಪ್ರಾಬಲ್ಯ ಇರುವಂಥ ಕ್ಷೇತ್ರ, ತಾನು ರಾಜೀನಾಮೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇದಕ್ಕೆ ಉಪಚುನಾವಣೆ ಬರ್ತಾ ಇದೆ. ಹಾಗಾಗಿ ಈ ಕ್ಷೇತ್ರವನ್ನು JDS ತೆಕ್ಕೆಗೆ ತೆಗೆದುಕೊಳ್ಬೇಕನ್ನೋ ಒಂದು ರಣತಂತ್ರವನ್ನು ತೀರ್ಮಾನಗಳನ್ನು ತೆಗೆದುಕೊಂಡು ಈಗಾಗಲೇ ಸಾಕಷ್ಟು ಪ್ಲಾನ್ಗಳನ್ನು ರೂಪಿಸ್ಕೊಂಡು ಒಂದು ಕಡೆ ಚಿಂತನೆ ಮಾಡ್ತಾ ಇರುವಂಥದ್ದು. ಆದರೆ ಏನು ದಳಪತಿಗಳಿಗೆ ಈಗ ಟೆನ್ಷನ್ ಶುರುವಾಗಿರುವಂಥದ್ದು, ಒಂದು ವೇಳೆ CP ಯೋಗೇಶ್ವರ್ ಅವರು ಮಂಡ್ಯ ಎದ್ದು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ರೆ ಅದು JDSಗೆ ಸಾಕಷ್ಟು ಹಿನ್ನಡೆ ಆಗುತ್ತೆ. ಯಾಕಂದರೆ CP ಯೋಗೇಶ್ವರ್ ಅವರಿಗೆ ತನ್ನದೇ ಆದಂಥ ವರ್ಚಸ್ಸಿದೆ ಕ್ಷೇತ್ರದಲ್ಲಿ, ಜೊತೆಗೆ ಅವರನ್ನು ಬಿಟ್ಟು ಚುನಾವಣೆ ಮಾಡಿದ್ರೆ JDSಗೂ ಕೂಡ ಹಿನ್ನಡೆ ಆಗುತ್ತೆ ಅನ್ನೋದು ಈಗಾಗಲೇ ವರದಿ ಕೂಡ ಬಂದಿದೆ. ಹಾಗಾಗಿ ಈ ಒಂದು ಟೆನ್ಷನ್ ಈಗ ದಳಪತಿಗಳಿಗೆ ಕಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಏನು DK ಬ್ರದರ್ಸ್ ಕೂಡ ಏನು ಕುಮಾರಸ್ವಾಮಿ ಅವ್ರಿಗೆ ಒಂದು ಪಾಠವನ್ನು ಕಲಿಸ್ಬೇಕು ಅವ್ರಿಗೆ. ಯಾಕಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ತಮ್ಮ ಸಹೋದರ DK ಸುರೇಶ್ಗೆ ಸೋಲಿಗೆ ಪ್ರಮುಖ ಕಾರಣ JDS. ಹಾಗಾಗಿ ಈ ಬಾರಿ ಏನು ಚನ್ನಪಟ್ಟಣದಲ್ಲೂ ಕೂಡ ಸೋಲಿಸಿ ರಾಮನಗರ ಜಿಲ್ಲೆಯಲ್ಲಿ JDS ಪಕ್ಷ ಇಲ್ಲದಂತೆ ಮಾಡಬೇಕು ಅನ್ನೋದು DK ಬ್ರದರ್ಸ್ ಅವರ ಲೆಕ್ಕಾಚಾರ ಆಗಿರುವಂಥದ್ದು. ಹೀಗಾಗಿ ಚನ್ನಪಟ್ಟಣ ಉಪಚುನಾವಣೆ ಘೋಷಣೆ ಆದರೆ ಒಂದು ತ್ರಿಕೋನ ಫೈಟ್ ಶುರುವಾಗಲಿಕ್ಕೆ ಈಗಾಗಲೇ ಯುದ್ಧವು ಕೂಡ ಆರಂಭ ಆಗಿರುವಂಥದ್ದು. ಇನ್ನೊಂದು ಕಡೆ CP ಯೋಗೇಶ್ವರ್ ಅವರು ಕೂಡ ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ಈ ಕ್ಷೇತ್ರದಲ್ಲಿ ಯಾಕೆ BJP ಟಿಕೆಟನ್ನು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ನಾಳೆ ದೆಹಲಿಗೆ ತೆರಳುತ್ತಾರೆ. ದೆಹಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ಇನ್ನು ಈ ಒಂದು ವಿಚಾರವಾಗಿ ಏನು CP ಯೋಗೇಶ್ವರ ಹೇಳಿಕೆ ಆಗಿರ್ಬೋದು, ಜೊತೆಗೆ ವಿರೋಧ ಪಕ್ಷದ ನಾಯಕ ಅಂದರೆ DK ಸುರೇಶ್, DK ಬ್ರದರ್ಸ್ ಏನಿದ್ದಾರೆ ಇವರ ರಣತಂತ್ರ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂಥ ಚರ್ಚೆ ನಡೆಸಿ ಈ ಒಂದು ಕ್ಷೇತ್ರವನ್ನು JDSಗೆ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ಗಳನ್ನು ಕೂಡ ತಮ್ಮದೇ ಒಂದು ಲೆಕ್ಕಾಚಾರದಲ್ಲಿ ಏನು ಕುಮಾರಸ್ವಾಮಿ ಅವರು ಹಾಕ್ಕೊಂಡಿರುವಂಥದ್ದು. ಹಾಗಾಗಿ ಈ ಚುನಾವಣೆ ಬೈ ಎಲೆಕ್ಷನ್ ಏನಿದೆ ಇದು ಸಾಕಷ್ಟು ಕುತೂಹಲದ ಘಟ್ಟಕ್ಕೆ ತಲುಪೋದು ಬಹುತೇಕ ನಿಶ್ಚಿತ ಅಂತ ಹೇಳ್ಬೋದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.